ಹೇಳಿ ಏನು ಇದ್ರ ಬಗ್ಗೆ ಮಾತಾಡ್ಬೇಕು? ಅದಕ್ಕೇನೇನು ಹಾಕ್ತಾರೆ, ಏನೇನು ಹೆಂಗೆ ಮಾಡ್ತಾರೆ? ಶುದ್ಧವಾದ ಆರೋಗ್ಯಕರ ಬೆಲ್ಲ ತಯಾರಿಸಲು ಚಿಕ್ಕ ಮಟ್ಟದಲ್ಲಿ ಚಿಕ್ಕ ರೈತರಿಗಾಗಿ ಒಂದು ಮಾಡಲ್ ತಯಾರಿಸಬೇಕು ಅಂದ್ಬಿಟ್ಟು ಒಂದು ಇದಾಗ ಮಾಡಿದ್ದೀವಿ. ನಮ್ಮ ಗಾಣ ಮಾಲೀಕರ ರೈತೋತ್ಪಾದಕ ಕಂಪ್ನಿ ಮತ್ತು ಗಾಣ ಮಾಲೀಕರ ಸಂಘ ಇದನ್ನು ಸೇರಿ ಇದರಲ್ಲಿ ಏನು ಪ್ರಯೋಜನ ಅಂದ್ರೆ ಚಿಕ್ಕ 10 ಕ್ವಿಂಟ 20 ಕ್ವಿಂಟ ಇರೋರು ಅವ್ರವ್ರ ಕಾಯ್ದು ಬದ್ದು ಕಬ್ಬಲ್ಲಿ ಅವರೇ ಇಂಥ ಒಂದು ಗಾಣ ಮಾಡ್ಕೊಂಡ್ರೆ ಚಿಕ್ಕ ಖರ್ಚು ಕಮ್ಮಿ ಆಗ್ತದೆ. ಏನು ಇದೇ ಒಲೆ ಬೇಕಾದ್ರೆ ಮಾಡೋ ಒಂದು ಸುಮಾರು ಒಲೆ ಕಟ್ಕೊಂಡ್ರು ಆಯ್ತದೆ. ಅಂದರೆ ಬೆಲ್ಲ ಮಾಡೋದು ಸ್ವಂತ ಮಾಡ್ಕೊಂಡ್ರು ದುಡ್ಡು ಆಯ್ತದೆ. ಆ ಕಾರಣಕ್ಕಾಗಿ ಇದು ಪ್ರಜಲ್ದಕ್ಕೆ ಬರಲಿ, ಒಬ್ಬ ಇನ್ನೊಬ್ಬರ ನಂಬ್ಕೊಂಡು ಕಬ್ಬು ಬೆಳೆದಿದ್ದಾಡಿ ಮತ್ತು ಇನ್ನು ಮಾಡೋದಕ್ಕೆ ಕಾರಣ ಅಂದರೆ ಬೆಲ್ಲದ ಬಗ್ಗೆ ಎಲ್ಲ ಪ್ರಚಾರವಾಗಲಿ, ಬೆಲ್ಲ ಹೊರಗಡೆಯಿಂದ ಬಂದವರು ಎಲ್ಲ ಬೆಲ್ಲದ ಬಗ್ಗೆ ತಿಂದು ಪ್ರಚಾರ ಮಾಡಿ ಶುದ್ಧವಾದ ಬೆಲ್ಲ ತೆಗೆದು ತೋರಿಸುವ ಈ ಕಾರ್ಯಕ್ರಮ ಮುಡ್ಕೊಳ್ತೀವಿ. ಒಳ್ಳೆಯದು ಕಾರ್ಯಕ್ರಮ ಒಳ್ಳೇದು ಎಲ್ಲಿ ನೀವೇ ತಗೊಂಡಿರೋದು? ಈ ವಲಯದಲ್ಲಿ ಏನಿಲ್ಲ, ಇದೇನು ಹೊಸ ಮೆಥಡ್ ಕಾರ್ಯಕ್ರಮ ಅಲ್ಲ ಸರ್. ನಮ್ಮ ಕುಣಿಮೆಗಳಲ್ಲಿ ಹಳೇ ಕಾಲದಿಂದ ಆಚಾರಗಳು ಇಷ್ಟೊತ್ತವ ಆಚಾರ್ಯಗಳು ಮಾಡ್ತಾ ಇರುವಂಥ ಕೆಲಸ ಈಗ ನಾವು ಕರೆಂಟಲ್ಲಿ ಮಾಡ್ತಾಯಿವೆ ಅಷ್ಟೇ. ಅವ್ರ ಕೈ ತಿರುಗಿಸಿದ್ರು ಈಗ ಕರೆಂಟೆಲ್ಲ ತಿರುಗಿಸ್ತೀವಿ. ಅವು ವಿದ್ಯೆ ಹಾಕ್ಬಿಟ್ಟು ಅವರು ಕೈ ತಿರುಗಿಸಿದ್ರೆ ಉಳಿದ್ರು ಅದೇ ಸಿಸ್ಟಮ್. ಇದೇನು ಹೊಸ ಇದೇನು ಬದಲಾವಣೆ ಇಲ್ಲ, ಅದಕ್ಕೆ ಕರೆಂಟಲ್ಲಿ ಮಾಡಿದ್ರೆ ಅಷ್ಟೇ ಇದೇನಿಲ್ಲ.